ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಕೆಲಸಗಳು ಭಾಳ ಅದಾವ. ಓಕೆ, ಇವತ್ತಿನ ಡೇ ಒಳಗೆ ಏನೇನೆಲ್ಲ ಮಾಡ್ತೇವೆ ಅಂತ ಹೇಳಿ ತೋರಿಸ್ತಾನೆ ನಿಮಗೆ. ಈ ಬ್ಲಾಗ್ ಫುಲ್ ಡಿಫ್ರೆಂಟ್ ಐತಿ. ಅಂಡ್ ಆಗು ಮಟ್ಟ ನೋಡ್ರಿ. ಹಂಗೆ ಈಗ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಹೆಂಗಿತ್ತಂದ್ರೆ ಇವತ್ತಿನ ಡೇ ಒಳಗೆ ಏನೆಲ್ಲ ಆಕೈತಿ ನೋಡೋಣ ಅಂತ. ನೋಡ್ರಿಪ್ಪ ತೋರ್ಸರಂತ. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್ ಹೇಳ್ಬಿಡ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ ಇವ್ರ ಒಂದು ಏನಂತಾರ ಅದಕ್ಕೆ ಅದಂತಾರ ನೋಡ್ರಿ. ಯಾಕಂದ್ರ ಅಂಗಡಿಗೆ ಹೋಗಿ ಚಿಲ್ಲಿ ಫ್ಲೆಕ್ಸ್ ತಗೊಂಬರ್ರಿಪ್ಪ ಅಂತಂದ್ರ ಮೆಣಸಿನ್ಕಾಯಿ ತಗೊಂಬಂದಾರ. ಮೆಣಸಿನ್ಕಾಯಿ ತಗೊಂಬಂದು ಅವನ್ನ ಕತ್ರಿಲೆ ಕಟ್ ಮಾಡತ್ತಾರ. ಅದ ಚಿಲ್ಲಿ ಫ್ಲೆಕ್ಸ್ ಅಂತ. ಆಕ್ಚುಲಿ ಅದ ಚಿಲ್ಲಿ ಫ್ಲೆಕ್ಸ್. ಬಟ್ ಮತ್ತೆ ಯಾಕೆ ಅದಕ್ಕೆ ರೊಕ್ಕ ಕೊಡ್ತಾರದು ಅಂತ ಹೇಳಿ ಅದು ಎಲ್ಲ ಹಿಂಗ ಮೆಣಸಿನ್ಕಾಯಿನ ಕಟ್ ಮಾಡಿದ್ದೆ ಇರ್ತೈತಿ. ಹಿಂಗ ಕಟ್ ಮಾಡಿದ್ದೆ ಇರ್ತೈತಿ. ಇದನ್ನ ಕಟ್ ಮಾಡಿದ್ದನ್ನ ಈ ಟಾಪಿಂಗ್ಸ್ ಗೆ ಪಿಜ್ಜಾ ಗಿಜ್ಜಾ ಮೇಲೆ ಹಾಕ್ತಾರೆ. ಇವತ್ತು ನಾವೇನ್ ಪಿಜ್ಜಾ ಮಾಡತ್ತೇವೆ. ಮತ್ತೆ ಇವತ್ತು ಒಂದು ಕುಕಿಂಗ್ ಐತಿ. ಸೊ ಕುಕಿಂಗ್ ಶೋ ಬಟ್ ಬೇರೆ ಏನೋ ಮಾಡಾತೀವಿ. ಇದ್ ನೋಡ್ರಿ, ಅದ ಬಾಳ್ ಗಿಡ ದೊಡ್ಡದಾಗತ್ತಿತ್ತು ಅಂದ ಕೂಡಲೇ ಯಾವ್ದು ಕಂಫರ್ಟೇಬಲ್ ಆಗೋಲ್ತಾಗಿತ್ತದ. ಹೂವಿನ ಗಿಡನ ತಗೊಂಬಂದೇವಿ. ಹೂ ಚಂದ ಅದಾವ. ನೋಡ್ರಿ ಏನ್ ಮಾಡ್ತಾರ ಇವತ್ತ ಸರ್ಪ್ರೈಸ್. ಇವತ್ತು ಏನ್ ಮಾಡ್ತಾರ ಸರ್ಪ್ರೈಸ್ ಅನ್ನೋಕಿದ್ದಾನು ನಾವ ಯಾರು ಬಂದಿರ್ತಾರ ಅನ್ನೋದನ್ನಾದ್ರೂ ಲಾಗ್ನಾಗ ತೋರಿಸ್ತೇವೆ, ಇಲ್ಲ ಅಂತಿಲ್ಲ. ಬಟ್ ಏನ್ ಕುಕ್ ಮಾಡ್ಯಾರ ಅನ್ನೋದಂತ ಅದ್ರ ಬಗ್ಗೆ ನಾವ್ ತಿಳಿಸ್ಕೊಡಂಗಿಲ್ಲ. ಯಾಕಂದ್ರೆ ನಿಮ್ಗೂ ಸ್ವಲ್ಪ ಸರ್ಪ್ರೈಸ್ ಉಳಿಬೇಕಲ್ಲ. ಮತ್ ಸರ್ಪ್ರೈಸ್ ಅನ್ನಕತ್ತ ಅಂತ ಭಯಕ್ ಹೋಗ್ಬೇಡ್ರಪ್ಪ. ನೋಡ್ರಿ, ಈಗ ಇದೆಲ್ಲ ರೆಡಿ ಮಾಡ್ಕೋರಿ. ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಈಗ ರೆಡಿ ಹಾಕೇನಿ. ಅವ್ರು ಬರ್ಕೊಡ್ದಂದ್ರ ಸ್ವಲ್ಪ ರೆಡಿ ಆಗಿಬಿಡೋಣ್ರ ಅಂತ ಎಲ್ಲ. Yes, very good Shwetu. Thank you Love you ಬಂಗಾರಿ. Okay. ಏನ್ರಿ ಶ್ವೇತ ಅವ್ರ ಬೆಳಿಗ್ಗೆಯಿಂದ ಸಿಕ್ಕೇ ಇಲ್ಲಲ್ಲ ಮತ್ತೆ ಹೊಳ್ಳಿ? ಹೌದು, ಇವತ್ತು ಶೂಟ್ ಐತೆ ಅಂತ ಹೇಳಿದ್ನಲ್ಲ. ಓಕೆ, ಇವತ್ತು ಸ್ಪೆಷಲ್ ಆಗಿ ಒಬ್ರು ಗೆಸ್ಟ್ ಬಂದಿದ್ರು. ಯಾರಪ್ಪ ಅಂದ್ರ ನ್ಯೂಸ್ ಚಾನಲ್ ಆಂಕರ್. ಯಾ ನ್ಯೂಸ್ ಚಾನಲ್ ಅಂತ ಹೇಳಂಗಿಲ್ಲ ನಾವ. ಸೊ ಅವ್ರನ್ನ ತೋರಿಸ್ತೇವೆ. ಬಟ್ ನೋಡ್ರಿ, ಇಲ್ಲಿ ಸುಮಾ ಮೇಡಮ್ ಅವ್ರು ಬಂದಾರ. ಮತ್ತೆ ಅವ್ರ ಫ್ರೆಂಡು ಬಂದಾರ ಅವ್ರ ಜೊತೆ. ಹಾಯ್, ಆರಾಮಲ್ರಿ ಮೇಡಮ್? ಇಬ್ರು ನಾವು ಎಲ್ಲ ಆರಾಮದ ನೋಡ್ರಿ. ಮೇಡಮ್ ನೋಡಿ, ನಾ ಬಿಟ್ಟಿನಿ ಫಸ್ಟ್ ಆಗಿ 2 ರೆಸಿಪಿ ಮಾಡ್ತೇವೆ. 2 in 1. ಹೌದೌದು. ನೋಡ್ಬೇಕಂದ್ರೆ ನಮ್ ಕೈ ತುತ್ತು ಚಾನಲ್ ಹೋಗಿ ನೋಡ್ರಿ. ಯಾಕಂದ್ರೆ ಡಿಫ್ರೆಂಟ್ ಐತಿ, ಮಸ್ತ್. ಅದ್ ನೋಡಿ ಬ್ಯಾಗ್ ನೀರ್ ಬರೋದ್ ನಂಗೆ ಆಗಳಿಂದ. ಬರೀ ಫಸ್ಟ್ ತಿನ್ನೋಣ, ಆಮೇಲೆ ಸಿಗೋಣ ಅಂತ. ಓಕೆ. ಏನ್ರಿ ಶ್ವೇತ ಅವ್ರ ಊಟ ಆತೇನ್ರಿ? ಊಟ ಆತ, ಬಂಡಿ ತೊಳ್ದೀಗ. ನಮ್ ಸ್ಪರ್ಶಕ ಊಟ ಮಾಡಿಸ್ತೀನಿ ಈಗ. ಟೈಮ್ ನೋಡ್ರಿ 3 ಆಗೈತಿ. ಈಗ ಊಟ ಮಾಡ್ಸಿದ್ರೆ ಮತ್ತೆ ಅಲ್ಲಿ ಕೆಲಸ ಮಾಡಕ್ ಅನುಕೂಲ ಆಕೈತಿ. ಓಕೆ, ಈಗ ನಿಮ್ಗೆ ಚಹಾ ಮಾಡ್ಕೊಡ್ತೇನೆ. ಸ್ವಲ್ಪ ಅಗದಿ ಅರ್ಧ ಕಪ್ ಒಂದು ಚಟಕ್ ಕೊಡ್ಲಿ. ಚಿಟಕ್ ಸಾಕ್, ಅಷ್ಟೇ ಸಾಕು. ನೋಡ್ರಿ, ಈಗ ಇಷ್ಟೊತ್ತನ ಅಂತೂ ವಿಡಿಯೋ ಶೂಟ್ ಮಾಡ್ಕೊಂಡ್ವಿ. ಈಗ ಅರ್ಗಿ ಎಲ್ಲ ಪ್ಯಾಕ್ ಮಾಡ್ಬೇಕಾಗೈತಿ. ಯಾಕಂದ್ರ ನಾಳೆ ಊರಿಗೆ ಹೋಗುದು, ಈಗ ನಾಳೆ ಊರಿಗೆ ಹೋಗುದು ಅಂತ ಹೇಳಿ ಕನ್ಫ್ಯೂಸ್ ಒಳಗ ಅದೇವ್ ಇಬ್ರು. ನೋಡುನು, ನಾಳೆ ಹೋಗುದಾದ್ರ ನಾಳೆ ಹೋಗುನು, ನಾಳೆ ಹೋಗುದಾದ್ರ ನಾಳೆ ಹೋಗುನು ಅಂತ ಹೇಳಿ ಅಂದ್ರೆ ಇವ್ರ ಮೇ ಬಿ ನಾಳೆ ಹೋಗುದು 90% ಐತಿ, ನಾಳೆ ಹೋಗುದು 10% ಐತಿ. ಅದಕ್ಕೆ ಏನು ಇರ್ಲಿ ಅಂತ ಹೇಳಿ ಅರ್ಬಿ ಪ್ಯಾಕ್ ಮಾಡತ್ತೇನೆ. ಈಗ ಇಲ್ಲಿ ಇಸ್ತ್ರಿ ಮಾಡ್ಕೊಂಡು ನನ್ನ ಅರ್ಬಿ ಅಷ್ಟ. ನಮ್ಮ ಸ್ಪರ್ಶ ಅಂತ ಈಗ ಜೋಡಿಸಿಡ್ಬೇಕು. ನನ್ನಂದ್ರೂ ರೆಡಿ ಆಯ್ತೀಗ ತೋರಿಸ್ತೇನೆ ನಿಮ್ಗೆ ನೆಕ್ಸ್ಟ್ ಏನಾಕೈತೆ ಅಂತ ಹೇಳಿ. ನನ್ನ ಅರ್ಬಿ ಅಂದ್ರೂ ರೆಡಿ ಅದ. ಈಗ ಇವ್ನೆಲ್ಲ ಜೋಡಿಸ್ಕೊಂಡ್ರ ಅಂತ ಹೇಳಿ ತಗೊಂಡು ಕೂತೇನಿ. ನಮ್ಮ ಸ್ಪರ್ಶನ ಮತ್ತೆ ಇವ್ರಿಗೂ ಈಗ ಇಸ್ತ್ರಿ ಮಾಡುವುದವ ಅಂತ. ಅವ್ರು ಬಂದ್ಮೇಲೆ ಅವ್ರಿಗೆ ಯಾವ ರೀತಿ ಕೇಳಿ ಅವರಿಗೆ ಅರ್ಬಿನ ಇಸ್ತ್ರಿ ಮಾಡ್ತೇನೆ. ನೋಡ್ರಿ, ಇಷ್ಟ ಅರ್ಬಿ ತಗೊಳ್ತೇನೆ ನಾನು. ನೆಕ್ಸ್ಟ್ ಇವ್ರು 1-2 ಶರ್ಟ್ ಪ್ಯಾಂಟ್ ತಗೊಂಡಿನಿ. ಅವನ್ನ ಇಸ್ತ್ರಿ ಮಾಡ್ಬೇಕು ಬೇಡ ಅಂತ ಕನ್ಫ್ಯೂಸ್ ಒಳಗದೇನೆ. ಯಾಕಂದ್ರೆ ಅವರಿಗೆ ನಾ ತಗೊಂಡಿದ್ ಶರ್ಟ್ ಇಷ್ಟ ಆಗಂಗಿಲ್ಲ, ಮತ್ತೆ ಅವ್ರು ಬ್ಯಾಲೆನ್ಸ್ ಮಾಡತ್ತೆ ಅಂದ್ರ. ಅದಕ್ಕೆ ಅವ್ರು ಬಂದಿದ್ದ ಕೇಳಿ ಇಸ್ತ್ರಿ ಮಾಡಿ ಇಟ್ಕೋತೀನಿ. ಈಗ ಎಲ್ಲೋ ಹೊರಗೆ ಹೋಗ್ಯಾರ. ನೋಡೋಣ ಯಾವಾಗ ಬರ್ತಾರ ಅಂತ ಹೇಳಿ. ನಮ್ಮ ಸ್ಪರ್ಶಾಗ ಈಗ ಯಾವ ಅರ್ಬಿ ತಗೊಳ್ಳಿ ಅಂತ ಹೇಳಿ ಕನ್ಫ್ಯೂಸ್ ಒಳಗದೆ ನಾನು. ನೋಡು, ಈಗ ಆಕಿಗೆ ಯಾರು ಬೇಕಂತ ತಗೋತೇನೆ. ಯಾಕಂದ್ರೆ ಆಕಿಗೆ ಎಷ್ಟು ಅರ್ಬಿ ತಗೊಂಡ್ರು ಸಾಲಂಗಿಲ್ಲ, ಹೊಲಸ್ ಮಾಡ್ಕೊಂಡ್ ಬಿಡ್ತಾ. ಅದಕ್ಕೆ ಪ್ಯಾಂಟ್ಗಳಂತ್ರ ಆಕಿಗೆ ಎಷ್ಟು ಇದ್ರು ಸಾಕಾಗಂಗಿಲ್ಲ. ನೋಡ್ರಿ, ಈಗ ಎಷ್ಟು ಪ್ಯಾಂಟ್ ತಗೊಳತ್ತೇನಂದ್ರ 1, 2, 3 ಭಾಳ ಎನಸಿ ತೋರಿಸ್ತೇನೆ ನಿಮ್ಗೆ. ಫಸ್ಟ್ ಕೆಳಗೆ ಯಾವ ಬೇಕು ಅದು ಹಾಕೋತಾ ಇರ್ಲಿ. ಶರ್ಟ್ ಪ್ಯಾಂಟ್ಗಳು ಹಾಕಿದ್ವು ಎಲ್ಲರಿ ಕೆಳಗ ಮೇಲೆ ಆಗಿರ್ತಾವ. ಹಿಂಗಾಗಿ ಹಾಕಿದ ಡ್ರೆಸ್ಗಳು ಹುಡ್ಕೋದ ನನ್ಗೆ ಭಾಳ ಕಷ್ಟ ಆಗ್ಬಿಡ್ತೈತಿ ನೋಡ್ರಿ.
ಇಷ್ಟ ಅರ್ಬೇಕು ತೆಗ್ದೇನೀಗ ನೋಡೋಣ ಇದ್ರೊಳಗೆ ಯಾವ್ಯಾವ ಇಟ್ಕೋತೀನಿ ಯಾವ್ಯಾವಿಲ್ಲ ನೋಡೋಣ ಅಂತ. ಈಗ ಇಷ್ಟ ಅರ್ಬಿ ಅಂದ್ರೆ ನಮ್ಮ ಸ್ಪರ್ಶಾನು ತೆಗ್ದೇನೆ ನಾನು ಒಂದು ಎಷ್ಟು ಶರ್ಟ್ಗಳ ಪ್ಯಾಂಟ್ಗಳ ಯಾವ್ಯಾವ ಇಟ್ಕೋತೇನೆ ತೋರಿಸ್ತೇನೆ ನಿಮ್ಗೆ. 5 ಪ್ಯಾಂಟ್ಗಳು ಸಾಕು ಅನ್ಕೋತೀನಿ. ಈಗ ಒಂದಿಷ್ಟು ಚಡ್ಡಿಗಳನ್ನಷ್ಟು ಇಟ್ಕೋತೇನೆ. ಒಂದು ಯಾಕಂದ್ರೆ ಸಣ್ಣ ಹುಡುಗರಿಗೆ ಎಷ್ಟು ಅರಿವಿ ಇದ್ರೂ ಕಡಿಮೆನೇ ನೋಡ್ರಿ. ನಮ್ಮ ಅರ್ಬಿ ಕಡಿಮೆ ಇದ್ರೂ ನಡೀತೈತಿ, ಬಟ್ ಸಣ್ಣ ಹುಡುಗರಿಗೆ ಜಾಸ್ತಿ ಅರ್ಬಿ ತೊಗೊಂಡು ಹೋಗ್ಬೇಕು. ಯಾಕಂದ್ರೆ ಅವು ಹೊಲಸು ಮಾಡ್ಕೊಂಡು ಬಂದ್ರೆ ಮುಗೀತು. ಹಿಂಗಾಗಿ ನಾನು ನನ್ನ ಸ್ಪರ್ಶಾಗ ಎಕ್ಸ್ಟ್ರಾನ ಅರ್ಬಿ ತೊಗೊಂಡಿರ್ತೇನೆ ಆಕಿಗೆ. ಟೀ ಶರ್ಟ್ಗಳನ್ನ ಇಟ್ಕೊಳತ್ತೇನೆ. ಈಗ ಪ್ಯಾಂಟ್ಗಳನ್ನಂತೂ ಇಟ್ಕೊಂಡು ಟೀ ಶರ್ಟ್ ಎಷ್ಟು ಎನಿಸ್ತೇನೆ ಅಂತ ಹೇಳ್ರಿ. ಯಾಕಂದ್ರೆ ನಾವು ಮೇಲೆ ಕೆಳಗಾಗಿರ್ತಾವೆ, ಹಿಂಗಾಗಿ ಲಗು ಲಗು ಸಿಗಂಗಿಲ್ಲ ಅರ್ಬಿಗಳು. ಬಂದೆ. ಏನ್ರಿ ಶ್ವೇತಾ ಅವ್ರ ಏನ್ ಮಾಡಕತ್ತೀರಿ? ಏನಿಲ್ಲ, ಕುಕ್ಕಿಂಗ್ ಅದು ಆತ. ಓಕೆ. ಈಗ ಹೆಂಗೂ ಫ್ರೀ ಅದೇವಿ ಇವತ್ತ, ಮತ್ ನಾಳೆ ಬಿಸಿ ಅದೀವಿ. ಯಾಕಂದ್ರ ಅರ್ಬಿ ಗಿರ್ಬಿ ಎಲ್ಲ ಪ್ಯಾಕ್ ಮಾಡ್ಕೋಬೇಕ. ಹಂಗಾಗಿ ಏನ್ ವಿಚಾರ ಮಾಡಿದ್ವಿ, ಮಮ್ಮಿ ಕಡೆಯಿಂದ ಅದ ಒಂದ್ ಡಿಫ್ರೆಂಟ್ ಆಗಿರೋದ ಒಂದ್ ಉಳ್ದಿದ್ರಲ್ಲಿ ಏನ್ ಹೊಸ ರೆಸಿಪಿ ಮಾಡ್ಬೋದು ಅಂತ ಹೇಳಿ ತೋರಿಸ್ಬೇಕಂತ ಹೇಳಿ ಈಗ ಎಲ್ಲಾ ತೊಳೆದಿಟ್ನಿ. ಮಮ್ಮಿ ಈಗ ಬರ್ತಾರ. ಏನ್ ಮಾಡ್ತೇವೆ ಅನ್ನೋದನ್ನ ನಿಮ್ಗ ಏನ್ ಉಳಿದ ಅಡ್ಗಿಲೆ ಏನ್ ಮಾಡ್ತೇವೆ ಅನ್ನೋದನ್ನ ತೋರಿಸ್ತೇವೆ ಅಂತ. ಬರ್ರಿ ಆಕೈತೆ ಅದು. ಮಾತ್ರ ನನ್ ಫೇವ್ರೇಟ್ ಅದು, ಇಷ್ಟಪಟ್ಟ ತಿಂತಾರೆ ಎಲ್ಲಾರು. ಅದನ್ನ ಮಮ್ಮಿ ಮಾಡ್ತೇನೆ ಅಂತಾರ. ಈಗ ಅದನ್ನ ತೋರಿಸ್ತೀವಿ ನಿಮ್ಗ. ಬಟ್ ಈಗಲ್ಲ, ಕೈ ತುತ್ತು ಚಾನಲ್ ಒಳಗ್ ಬರ್ತೈತಿ. ಎಸ್ ಎಸ್ ಎಸ್. ಶ್ವೇತಾ, ಇನ್ನೊಂದ ಅಬ್ಸರ್ವ್ ಮಾಡೇನಿ, ಇವು ಲೈಟ್ ಹಚ್ಚಿದಾಗ ಇವು ಸಣ್ಣ ಸಣ್ಣ ಲೈಟ್ ಏನ್ LED ಲೈಟಿಂಗ್ ಮಾಡ್ಯಾವಲ್ಲ, ಅದನ್ನ ಹಚ್ಚಿದಾಗ ಸ್ಟುಡಿಯೋ ಬೇರೆ ಕಾಣಿಸ್ತೈತಿ. ಈಗ ಹಂಗ ನೋಡೋ ಮುಂದೆ ಹೆಂಗ ಅನಸ್ತೈತಿ, ನಾರ್ಮಲ್ ಮನೆಯಾಗಿನ ಅಡಿಗೆ ಮನೆ ಹಿಂಗ ಅನಸ್ತೈತಿ. ಬಟ್ ಅದ್ ಲೈಟ್ ಹಚ್ಚಿದ ಕೂಡಲೇ ಒಂದ್ ಇದನ್ನ ಬೇರೆ ಬಂದ್ಬಿಡ್ತೈತಿ, ಲುಕ್ಕ ಬೇರೆ ಬರ್ತೈತಿ ಪೂರ್ತಿ ಸ್ಟುಡಿಯೋದ. ಎಲ್ಲ ಒಂದ್ ಕುಕಿಂಗ್ ಆತ್ಲ, ಎಲ್ಲ ತೊಳೆದಿಟ್ನಿ. ಯಾಕಂದ್ರ ಅದ ಆಯಾ ಸಾಮಾನ್ ಅಲ್ಲಲ್ಲೇ ಅದ ಜಕ್ಕ ಇದ್ರೆ ಚಂದ. ಅದಕ್ಕ ಈಗ ಪೂರ್ತಿ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಮತ್ತೀಗೆಲ್ಲ ಬರ್ಷನ್ ಕಟ್ಟಿಯೋದು ಎಲ್ಲ ಒರೆಸ್ಕೋಬೇಕ. ಯಾಕಂದ್ರೆ ನೆಕ್ಸ್ಟ್ ಶೂಟಿಂಗ್ ಏನಿರ್ತೈತಿ ಎಲ್ಲ ಫ್ರೆಶ್ ಇರ್ಬೇಕ, ಹೈಜಿನಿಕ್ ಆಗಿರ್ಬೇಕ. ಹಂಗಾಗಿ ಒಂದಕ್ಕೆ ಅಡಿಗೆ ಆತಿಲ್ಲ ಪೂರ್ತಿ ಮತ್ತೆಲ್ಲಾ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೇವೆ ನಾವು ಯಾವಾಗಿದ್ರು. ಈಗ ಇದೆಲ್ಲ ಕ್ಲೀನ್ ಮಾಡಿ ಮತ್ತೆ ಚಾಲು ಮಾಡೋಣ ಅಂತ ಬರ್ರಿ. ನೋಡ್ರಲ್ಲೇ ಮತ್ತೆ ಪಳ ಪಳ ಅನ್ನೋಂಗ ಎಲ್ಲಾ ತೊಳೆದ್ವಿ. ಇದನ್ನ ಕ್ಲೀನ್ ಆಗಿ ನಾ ಎಲ್ಲ ಕಟ್ ಮಾಡಿಟ್ನಿ. ಅಂದ್ರೆ ವೆಜಿಟೇಬಲ್ಸ್ ಕಟ್ ಮಾಡೋದಿತ್ತು ಸ್ವಲ್ಪ, ಅದನ್ನ ಕಟ್ ಮಾಡ್ಕೊಂಡಿ. ಆಮೇಲೆ ಇವರೆಲ್ಲ ಕ್ಲೀನ್ ಆಗಿ ಇದನ್ನ ವರ್ಷಿದ್ರೆ ನಾನು ಬಾಂಡಿ ಎಲ್ಲ ವರ್ಷಿಟ್ಟಿದ್ನಿ. ನೋಡ್ರಿ ಈಗ ಏನ್ ಮಾಡ್ತೇವೆ ಅನ್ನೋದನ್ನ ನೋಡ್ರಿ. ಇದು ಅಂತೂ ಬಹಳ ಹುಡುಗರಿಗೆ ಇಷ್ಟ ಆಕೈತಿ, ಯಾರು ಮಿಸ್ ಮಾಡ್ಲಾರ್ದಂಗ ಆ ವಿಡಿಯೋನ ನೋಡ್ರಿ. ಏನಿಲ್ರಿ, ಈಗ ಮಮ್ಮಿ ಬರೋದು ವೇಟಿಂಗ, ನಾನ್ ಸ್ವಲ್ಪ ರೆಡಿ ಆಗ್ಬೇಕ. ಇದನ್ನ ಯಾರೋ ಒಬ್ರು ಕೇಳತ್ತಿದ್ರ ವರ್ಷನ್ ಯಾವ್ದು ತಗೊಂಡಿರ್ ನೀವು ಅಂತ ಹೇಳಿ ತೋರಿಸ್ತೀನಿ. ಪ್ರೀತಿ ಕಂಪನಿದ ಲೆಕ್ಸಸ್ ಪ್ರೋ ಅಂತ. ಪ್ರೀತಿ ಕಂಪನಿದ ಲೆಕ್ಸ್ ಪ್ರೋ ಚಲೋ ಐತಿ. ಎಷ್ಟು ಕೊಟ್ಟು ಇದಕ್ಕೆ? 5,100 ಏನೋ 600 ಕೊಟ್ಟೆ. ಚಲೋ ಬಂತ, ಚಲೋ ಐತಿ, ಚಲೋ ಐತಿ. ನಮ್ಗಾರ ಚಲೋ ಐತಿ. ನಮ್ ಸ್ಪರ್ಶ ಸ್ಟುಡಿಯೋ ಸೊಲಾಗಾರ ಚಲೋ ಐತಿ. ಆಕ್ಚುಲಿ ಮನ್ಯಾಗ ಯೂಸ್ ಮಾಡಕ್ ಬಾ ಚಲೋ ಐತಿ. ಚಲೋ ಐತಿ. ಹಂಗ ಗ್ಲಾಸ್ ಕ್ರ್ಯಾಕ್ ಬೀಳಂಗಿಲ್ಲ. ಹಂಗೇನ್ರ ಕ್ರ್ಯಾಕ್ ಬಿತ್ತಂದ್ರ 5 ವರ್ಷ ವಾರಂಟಿ ಐತಿ ಅದಕ್ಕ. ಬರೀ ನಮ್ಮ ಸ್ಪರ್ಶ ಅವರು ಏನ್ ಮಾಡಾಕತ್ತಾರ ಅಂತ ಹೇಳಿ ತೋರಿಸ್ತೇನಿ ನೋಡ್ರಿ. ಇಷ್ಟೊತ್ನ್ಯಾಗ ಈಕಿ ದೊಡ್ಡ ಬ್ರಷ್ ತಗೊಂಡ್ ಬ್ರಷ್ ಮಾಡತ್ತ. ಬ್ರಷ್ ಬ್ರಷ್ ಹಾ, ಮುಂದೆ ಹೇಳ. ಚೇ 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 ನರನ ಕಣಾಕೈತೆ. ಸ್ಪರ್ಶ ಮಾಡ್ತಿಲ್ಲ, ಉದ್ದು ಬಂದವು. ಏನ್ ಮಾಡತ್ತೀರಿ ಅಪ್ಪ ಮಗಳ? ಏನ್ ಶೋನು ಏನ್ ಮಾಡ್ಬೇಕ? ಅಲ್ಲಿ ಉಸುಕ್ನ ಕಟ್ಟಾಡ್ ಬಂದ್ಲಲ್ಲ, ಕೇಳಿದ್ರೆ ಕೇಳಂಗಿಲ್ಲ ಏನಿಲ್ಲ. ಉಸುಕ್ ಅಂದ್ರೆ ಪಂಚ ಪ್ರಾಣ ಆಗ್ಬಿಟ್ಟೈತಿ. ಉಸುಕ್ ಜಂಡು ಬಾಮ ಅಪ್ಪಿ ಎಲ್ಲೂ ಆಗೈತಪ್ಪ ನಿಂಗ. ಹಾಯ್ ಎಲ್ಲಾಗೈತಿ? ಓತಪ್ಪ ಹತ್ತು ಅಪ್ಪ ಗುಬ್ಬಚ್ಚಿಗೆ ಹಾಯ್ ಎಲ್ಲಾಗೈತಿ ನಿಮ್ಗ? ನೋಡ್ರಿ ನಾಟಕರ ಭಾಳ ಆಗೈತಿ ನಾಟಕ. ಹಾಯ್ ಎಲ್ಲ
ಏನ್ ಹಾಕ್ಲಿ? ಔಷಧ ಹಾಕ್ಲಿ? ಎಲ್ಲಿ ಹಾಕ್ಲಿ ಔಷಧ? ಜಂಡು ಬಾಂಬ್ ಹಚ್ಚಪ್ಪ. ಎಲ್ಲ ಹಚ್ಬೇಕು ಹೇಳಿ? ಜಂಡು ಬಾಂಬ್ನ ಹಚ್ತೇನೆ. ಪಾವ್ ಗಚ್ಚರಿ, ಹಿಂದ್ ಪಾವ್ ಗಚ್ಚರಿ, ಕಣ್ಣಿಗೆ ಹಚ್ಚ್ರಿ, ಮೂಗಿಗೆ ಹಚ್ಚ್ರಿ, ಬಾಯಿಗೆ ಹಚ್ಚ್ರಿ. ಬೇಡ, ಉರಿತೈತಿ ಅಪ್ಪಿ. ಕಣ್ಣು ಹೆಂಗ್ ಉರಿತೈತಿ ನಿಂದ? ನೋಡ ಈಗ ಕಣ್ಣು ಉರಿಯಾಕತ್ತಕ್ಕಿದ ಅಪ್ಪಿ. ಬಾರಪ್ಪ ಉಪ್ತೇನ್ ಬಾ. ನೋಡ್ರಿ ಜಂಡು ಬಾಂಬ್ ಹಚ್ಲಾರ್ದಕ್ಕಿ ಕಣ್ಣು ಉರಿಯಾಕತ್ತ. ಈಗ ನೋಡ್ರೆ ಅಯ್ಯಯ್ಯೋ ಜಂಡು ಬಾಂಬ್ ಉರಿಯಾಕತ್ತಿಲ್ಲ. ಅಯ್ಯೋ ಅಯ್ಯೋ ನಿಮ್ಮ ಮಮ್ಮಿ ಉರಿಯಾಕತ್ತೇನಪ್ಪಿ? ಉರಿಯಾಕತ್ತೈತನ್ನ ಉರಿಯಾತೈತಿ. ಹೆಂಗ್ ಉರಿಯಾತೈತಿ ನಿಂಗೆ ಜಂಡು ಬಾಂಬ್? ಅಪ್ಪಿ ಕಣ್ಣು ಉರಿಯಾಕತ್ರಿ ಏನ್ ಮಾಡ್ತೀನಿ? ಏನ್ ತೊಳ್ಕೊತೀನಿ ಕಣ್ಣು? ಏ ಮುಖ ತೊಳ್ಕೊತೀನಿ ಅನ್ನ. ಮುಖ ತೊಳ್ಕೊತೀನಿ. ಮುಖ ತೊಳ್ಕೊಪ್ಪಿ. ಹೆಂಗಂತಿ? ನಮ್ ಸ್ಪರ್ಶಾಗ ಮುಖ ಅನ್ನಕ್ ಬರಂಗಿಲ್ಲ. ಬಾಳ ಚಂದ ಅಂತಾಳಕಿ. ಅಪ್ಪಿ ಮುಖ ತೊಳ್ಕೊಳ್ಳೋಣ. ಮುಖ ತೊಳ್ಕೊಳ್ಳೋಣ. ಮೂಡಿಲ್ಲ ಮುಕ್ಕಲು ತಲುಕತ್ತೆ. ಮುಕ್ಕಲು ಮುಕ್ಕಲು ಮಾಡ್ತೈತಿ. ಮುಕ್ಕಲು ತಲ್ಲಿ ಬೇಡ ಮಮ್ಮಿ ಅಂತಾಳಕಿ. ನೋಡ್ರಿ ನಾಟಕ ಬಾಜಿ ಇಟ್ಟಿದ್ದು ನೋಡ್ರಿ. ಹಾಲು ತರಕ ಹೋಗಿ ಬರ್ರಿಪ್ಪ ಅಂತಂದ್ರ ಶೂಟ್ ತಗೊಳಕ್ ಬ್ಯಾಸರ ಆಗೈತೆ. ನನ್ನ ಕರ್ಕೊಂಡ್ ಬಂದಾರ. ಬಾರ ಹೇಳ್ತಿ ಥಂಡ್ ಐತಿ ಈಗ ಹೆಂಡತಿ ಜೊತೆಗಿದ್ರ ಬೆಚ್ಚಗಿರ್ತೈತಂತೆ ಹೆಂಡತಿ ಕರ್ಕೊಂಡೈತೆ. ಹೌದು. ನೀವು ಯಾರೆಲ್ಲ ಥಂಡ್ಯಾಗ ಹೆಂಡತಿನ ಕರ್ಕೊಂಡು ಅಡ್ಡಾಡ್ತಾರ ಅನ್ನೋದನ್ನ ಕಮೆಂಟ್ ಮಾಡ್ರಪ್ಪ. ವಾಕಿಂಗ್ ಮಾಡತ್ತೇವಿ ಈಗ. ಜಸ್ಟ್ ಊಟ ಮಾಡ್ಕೊಂಡ್ವಿ. ಹೌದು. ದಾರಿ ಎಲ್ಲ ಹಿಂಗಾಶ್ ಹೋಗಕ್ಕ ಇಲ್ಲೇ ಹಿಂಗತ್ತಿ ಹೋಗಕ್ಕ. ಈ ಪ್ಲಾಟ್ನಾಗ ಹತ್ತಿಗೆ ಅಲ್ಲಿ ಚಡಿ ಹಾಕ್ಯಾರಲ್ಲ, ಚಡಿ ಒಳಗಿಂದ ಹತ್ತಿ ಹೋಗೋದು. ನೋಡ್ರಿ ಇದು ನಮ್ಗ ಏನ ಟಾಸ್ಕ್ ಆಗ್ಬಿಟ್ಟೈತೆ. ಯಾಕಂದ್ರೆ ರೋಡ್ ಪೂರ್ತಿ ಗಟ್ರ. ಬಿಗ್ ಬಾಸ್ ಹೆಂಗ್ ಕ್ರ್ಯಾಕ್ ಬಿಟ್ಟೈತ್ ನೋಡ್ರಿ. ಅಪ್ಪಿ ತಪ್ಪಿ ಕಾಲಿಟ್ರಂದ್ರ ತಪ್ಪಿ ಕಾಲಿಟ್ರೆ ಏನಾಗಿಲ್ಲಪ್ಪಿ. ನಮ್ ನಸೀಬ್ ಸರಿ ಇರ್ಲಿಲ್ಲ. ಕಾಯಿ ಕುಂಡ್ರೋದಕ್ಕೆ ಟಂಕಿ ಮರೋದಕ್ಕೆ ಒಂದಾಕೇತಂತಾರಲ್ಲ, ಹಂಗ ಟೈಮ್ನಾಗ ಅಲ್ಲಿ ಏನ್ರ ಕಾಲಿಟ್ರ ಅಂದ್ರ ಸೀದಾ ಗಟ್ರ ನೀರ್ನಾಗ ಬಾಳ್ ಡೀಪ್ ಐತಿ. ಮತ್ತ ಚಲೋ ಮಾಡಿದ್ರ ಗಟ್ರ ಆಗಿ ಚಲೋ ಆತ್. ಮಳಿ ನೀರ್ ಬಂದಾಗ ಎಲ್ಲಾ ಹರ್ಕೊಂಡ್ ಹೋಗ್ತೈತಿ. ಏನ್ ನೀ ತಲೆ ಕೆಡಿಸ್ಕೋಬೇಡ. ಈ ವರ್ಷ ಮಳಿ ನೀರ್ ಬಂದಾಗ ಇದಕ್ಕೂ ಡಬಲ್ ನೀರ್ ಬರ್ತೈತಿ. ಈ ಗಟ್ರನಾಗ ನೀರೆಲ್ಲ ಒಳಗ್ ಬರ್ತೈತಿ. ಹೌದಾ? ಯಾಕ? ಅದ ಇಲ್ಲಿ ವಾತಾವರಣ ಐತಿ. ಈ ಸ್ವಲ್ಪ ಕೆಳಗ್ ಹಾಕೈತ್ಲಾ ನಮ್ದು ಏರಿಯಾ. ಬಾಳ ಡೆವಲಪ್ ಆಗುತ್ತೆ. ಇದು ನೀರ್ ಬಂದು ಎಲ್ಲ ಒಳಗ್ ಬರ್ತೈತೆ ಅಂದಿ. ತುಂಬಿ ಗಟ್ರ ನೀರ್ ತುಂಬಿ ಜಾತ್ರೆ ಆಗ್ಬೇಕಿತ್ತೇನೋ. ಗಟ್ರ ರೋಡ್ ಸಮ ಮಾಡಿದ್ರು ಅವ್ರು. ಹೌದಿಲ್ಲ? ಕೆಳಗ್ ಮಾಡ್ಯಾರ ಇನ್ನ. ಎತ್ರ ಆಮೇಲೆ ಎತ್ರ ಅದಷ್ಟು ಚಲೋ ಆಕ್ಚುಲಿ. ನೀರ್ ಬಾಳ ಹರಿದೋಗ್ತೈತಿ. ಹೌದಾನೆ. ಹಾಲು ತಗೊಂಬಂದು ಈಗ ಕಾಸಾಕಿಟ್ಟಿನಿ. ಇವ್ರು ನೋಡ್ರಿ ಊಟ ಆದ್ಮೇಲೆ ಹಲ್ಲಾಗ ಕಡ್ಡಿ ಹಾಕೊಂಡ್ ಕೂತ್ರಂದ್ರ ಮುಗೀತ. 1 ತಾಸ್ ತನ ಹಲ್ಲಾಗ ಅದ್ ಕಡ್ಡಿ. ಏನ್ ಮಾಡ್ತೀವ? ಹಲ್ಲೆಲ್ಲ ರಿಪೇರ್ ಅದಾವ ನಮ್ಮ. ನಿಮ್ಮಂಗ ಹಲ್ಲು ಗಟ್ಟಿಲ್ ನಮ್ಮ. ನಂದು ಮಣ್ಣು ಸತೈತ್ ಕರೆ ಕಡಿಮೆ. ಒಂದ ಗುಳಿಗೆ ಕಡಿಮೆ ಆತಲ್ಲ ಶ್ವೇತ ನಿಂಗದ ಹಲ್ಲು? ಅಂದ್ರ ಅದ್ ಹಾಲು ಬರಾತಿತ್ಲ, ಹುಳಕ್ ಹಿಡಿದ್ ಸಾತಿದ್ದಿಲ್ಲ. ಅದಕ್ಕೆ ಲಗೋ ಕಡಿಮೆ ಆತದ. ವೆರಿ ಗುಡ್ ವೆರಿ ಗುಡ್. ನೋಡ್ರಿ ನಮ್ಮ ಅಪೇಕ್ಷಾ ಮಕ್ಕೊಂಡ್ಲ ನಿಂತೈತಿ. ಕಮಲಕ್ಕ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕುಕಿಂಗ್, ಡೂಯಿಂಗ್ ಅಂಡ್ ಗಿವಿಂಗ್ ಅಸ್ ಬ್ಯೂಟಿಫುಲ್ ರೆಸಿಪಿ. ಮಮ್ಮಿ ಅದೊಂದು ಹೇಳಿದ್ನಲ್ಲ, ಅದ್ನ ಯಾವಾಗ ಮಾಡಾಕಿ ಮಾಡ್ತೀಯಲ್ಲ? ಮಮ್ಮಿನ ಮಾಡ್ತಾರಂತ ಮನ್ಯಾಗ. ವೆರಿ ಗುಡ್ ವೆರಿ ಗುಡ್. ಹೇಳ್ಕೊಡ್ತಾರಂತ ಮಾಡ್ಕೊಡ್ತಾರೆ. ನೀವ ಬರ್ಬೇಕ. ನಮ್ಮೆಲ್ಲ ಮುದ್ದು ಪ್ರೇಕ್ಷಕರ ಏನದ ಆಸೆ ಅಂತೆ. ನೋಡ್ರಿ ನಮ್ಮ ಮನ್ಯಾಗ ದೊಡ್ಡಣ್ಣ ಬಂದ ನೋಡ್ರಿ. ದೊಡ್ಡಣ್ಣ ಏನ ಯಾರ? ದರ್ಕೀಶ್ ನೋಡ್ರಿ ಅಗಲ ಡಗಲ ಬಗಲ ಶರ್ಟ್ ಹಾಕೊಂಡೆ ಒಯ್ದ ನೋಡ್ರಿ ಕಸ ಬಿಡ್ತಾಳ. ಅದು ಪಾಪ ಫೋನ್ ಹಾಕೊಡ ಎಲ್ಲೆಲ್ಲಿ ಹುಡುಕ್ಬೇಕು ಅಂದ್ರೆ ಚಾರ್ಜಿಂಗ್ ಪಾಯಿಂಟ್ ಬ್ಯಾಡ್ರಿ ತೆಗಿತದ. ನಮ್ ಸ್ಪರ್ಶ ನೋಡ್ರಿ ಟಿವಿ ನೋಡ್ಕೋತ ಕೈ ಕಟ್ ಹೆಂಗ್ ನಿಂತ ಬಾರಿ ನಿಂತಲ್ ನೋಡ್ ಬರ್ರಿ. ಕೈ ಕಟ್ ಹೆಂಗ್ ನಿಂತ ನೋಡ್ರಿ. ಮುಂದ್ ಹಿಂಗ್ ಕೈ ಕಟ್ಟಾಳ. ಆಂಟಿಗಳು ನಿಂತಿರ್ತಾರಲ್ಲ ಹಿಂಗ್ ಕೈ ಕಟ್ ಹೆಂಗ್ ನಿಂತೈತಿ. ಅದಕ್ಕೆ ಹೊಳ್ಳ ಹಾ ರೀ ಆಯ್ತು ನೋಡ್ರಿ. ಈಗ ಅರ್ಧಂಬರ್ಧ ಆಗೈತಿ. ಇನ್ನೊಂಚೂರು ಪ್ಯಾಕಿಂಗ್ ಬಾಕಿ ಐತಿ. ಓಕೆ, ನಾ ಮುಗಿಸ್ಕೋಬೇಕ. ಕೆಲಸ ಭಾಳ ಅದಾವ. ನೋಡೋಣ ನಡ್ರಿ ಏನೇನು ಆಕೈತಿ ಅಂತ ಹೇಳಿ ಮತ್ತು ಮಾಡುವ ವಿಧಾನನ ನೋಡೋಣಂತ. ಏನ್ ಟೈಮಿಂಗ್ ನಿಂದ ನೋಡ್ರಿ 12:15 ಬಂತ.
ಈಗ ವಯಸ್ಸವ್ರು ಕೊಡ್ಕೋತ ಕೂತಾಳ ಬುಕ್ ತಗೊಂಡೆ. ನಮ್ಮ ಸ್ಪರ್ಶ ಮಕ್ಕೊಂಡ್ಲಿ ಈಗ ಜಸ್ಟ್ ಅದಕ್ಕೆ ಇದು ನಿನ್ನ ನಿದ್ದೆ ಬಂದಿರಕ್ಕಿಲ್ಲ ಕೆಲಸ ಮಾಡಿದ್ರತಂತೆ ಕೂತ್ವಿ ನೋಡ್ರಿ. ಸಬ್ಬಾಷ್ ಮೇರೆ ಬೇಟೆ. ಟೈಮ್ ನೋಡ್ರಿ 1:04 ಆಗೈತಿ. ಇವ್ರಿಗಿನ್ನ ಕೆಲ್ಸದ ಮೇಲೆ ಕೂತ್ ಬಿಟ್ಟಾರ. ನನಗರ ನಿದ್ದೆ ಬಂದಿದ್ದ ಹಾರಿ ಹೋತ. ನಿನ್ನ ನಿದ್ದಿಗೇನ ರೆಕ್ಕೆದ್ದು ಪೊಕ್ಕೆದ್ದು ಹಾರೋಕ ನಿಮ್ ಪೊಕ್ಕ ತೆಗೆದಕ್ಕೆ ರೆಕ್ಕಿ ಮಾಡಿ ಹಚ್ಚಿದ್ನಿ ಹಾರಿ ಹೋತು. ನನ್ನ ಪುಕ್ಕ ಏನು ಕೇಳ್ತೀಯ ಶ್ವೇತಾ? ಯಾವತ್ತು ನಿನ್ನ ಮದುವೆ ಆದ್ನಲ್ಲ ಅವತ್ತ ನನ್ನ ಪುಕ್ಕ ಕಿತ್ತು ಹೋಗ್ಬಿಟ್ಟಾವ. ಮತ್ತೆ ಎಲ್ಲಿಂದ ಕೇಳಾಕಿ ನೀನು? ಮೊದಲು ಪುಕ್ಕಿದ್ದು ಅಂತ ಒಪ್ಕೋತೀವಿ. ಹೌದು, ರೆಕ್ಕಿ ಪುಕ್ಕ ಎಲ್ಲ ಇದ್ದು ಹಾರಾಡ್ ಬರ್ತಿದ್ನಿ ಪಕ್ಷಿಗತ್ತೆ, ಲವ್ ಬರ್ಡ್ಸ್ ಗತ್ತೆ. ಎಲ್ಲೇ ಯಾರು ಲವ್ ಬರ್ಡ್ಸ್ ಅಂದ್ರೆ ಹುಡುಕ್ಯಾಡ್ಕೊಂತ ಅಡ್ಡಾಡ್ತಿದ್ನಿ, ಯಾವ ಸಿಕ್ಕಿದ್ದಿಲ್ಲ. ಹುಡುಕ್ಯಾಡ್ತಿದ್ರಿ ಹುಡುಗಿನ ಯಾವಾರ ಸಿಗ್ತಾವೇನ ಹಂಗ ಕಾಳು ತಿನ್ಕೊಂತ ಕುಂಡ್ರಾಕ ಅಂತ ವಿಚಾರ ಮಾಡ್ತೀನಿ. ಎಲ್ಲಿಯೂ ಕಾಳ ಸಿಕ್ಕಿದ್ದಿಲ್ಲ ಬಿಡ. ಆಮೇಲೆ ಬದಾಮಿಗೆ ಬಂದಾಗ ಒಂದ್ಸಲ ಊಟ ಸಿಕ್ಕೈತ್ ನನಗೆ. ಯಾವ್ದೋ ಪಿಕ್ಚರ್ ಒಳಗೆ ಐತ್ಲಾ, ಯಾರ್ಯಾರು ಲವ್ ಮಾಡಿರ್ತೇನೆ ಅವಾಗ ನಾವ್ ಒಂದೊಂದ್ ಬಟಾಣಿ ಕಾಳು ಸೇವ್ ಮಾಡಿರ್ತೇನೆ ಅಂತ. ಅಕ್ಕಿ ಕಾಳ ಅದ್ 3 ಬಟಾಣಿ ಕಾಳು ಇರುತ್ತೆ. ಇಷ್ಟ ಅಲ್ಲ 3 ಮಂದಿ ಹುಡುಗರುತ್ತೆ. ಇಲ್ಲ 2 kg ಬಟಾಣಿ ಕಾಳು ಮಾರ್ ಬಂದೆ ನಿನ್ನೆ, ಅದ್ 200 ರೂಪಾಯಿ ದುಡ್ಡು ಬಂದೈತಿ. ಹಂಗ ತಿನ್ಕತಿ. ಒಂದೊಂದ ಇದನ್ ಮಾಡಿದ್ರು ಒಂದು 10 kg ಹಾಕಿದ್ವಿ ನಮ್ಮಿನ ಅಲ್ಲ. ಏನಂತಾರ ನೋಡ್ರಿ ಅವ್ರ, ಏನ್ ಬೇಕದ ಅಂತಾರ ನಮ್ ಶ್ವೇತಾ. ನಿಮ್ದೆ ಗೊತ್ತಿಲ್ಲೇನ್ರಿ? ನೋಡ್ರಿ ವಿಡಿಯೋ ಅಪ್ಲೋಡ್ ಆಗಚ್ಚೇನಿ. ಈಗ ಎಷ್ಟು % ಅಪ್ಲೋಡ್ ಆಗೈತಿ? 64% ಅಪ್ಲೋಡ್ ಆಗೈತಿ. 4 ಮಿನಿಟ್ಸ್ ಲೆಫ್ಟ್ ಅಂತ ತೋರ್ಸತೈತಿ. ನಮ್ಮ ಇಂಟರ್ನೆಟ್ ಏನೋ ಗೊತ್ತಿಲ್ಲ, ಭಯಂಕರ ಸ್ಲೋ ಐತೆ ಅನಿಸ್ತೈತೆ ಒಮ್ಮೊಮ್ಮೆ. ಹಾಸ್ರಿ ಜೋಜೋ ಮಾಡೋಣ ಅಂತ ನಮ್ ಡೌಪಕ್ಕ ಪ್ಯಾಕಿಂಗ್ ಆಗಿತ್ತು. ನಮ್ದು ಪೂರ್ತಿ ಏನ್ ಪ್ಯಾಕಿಂಗ್ ಆಗ್ಲಿಲ್ಲ. ನಿಮ್ ಜೊತೆ ಅದ ಎಡಿಟ್ ಮಾಡ್ಕೋತ ಕೂತ್ನಿ. ನಮ್ ಶ್ವೇತಾ ಅವ್ರ ರಾತ್ರಿ 12:30 ವಾಯ್ಸ್ ಓವರ್ ಕೊಟ್ರು. ಆಮೇಲೆ ಎಡಿಟ್ ಆಗಿ ಈಗ ಅಪ್ಲೋಡ್ ಆಗುತ್ತೈತಿ. ಇದೆಲ್ಲ ತೆಗೆದಿರ್ತೀನಿ. ಇವತ್ತಿನ ಬ್ಲಾಗ್ ಅಂತೂ ನೋಡಿದ್ರಿ ನೀವು, ನಾವು ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ. ನಾನಂತರೂ ಫುಲ್ ನಿಮ್ಗೆ ಡಿಫ್ರೆಂಟ್ ಬ್ಲಾಗ್ಗಳು ಬರೋದವಿನ್ನ. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡತ್ತೀನಿ. ಮತ್ತು ನಾಳೆ ಹೊಸ ಬ್ಲಾಗ್ಗಳಿಗೆ ಸಿಗೋಣಂತ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿ. ಮತ್ತು ನಾಳೆ ಹೊಸ ಬ್ಲಾಗ್ಗಳಿಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ನಮ್ಮ ಶ್ವೇತಾ ಅವರು ವಿಡಿಯೋಕ್ಕೆ ವ್ಲಾಗ್ ಅಂತಾರ, ವ್ಲಾಗಿಗೆ ವಿಡಿಯೋ ಅಂತಾರ. ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟೈತಿ. ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೇನೆ ಅನ್ನೋದ್ಬಿಟ್ಟು ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾರೆ. ಯಾಕಂದ್ರೆ ಹುಚ್ಚಿಡ್ದಂಗೆ ಆಗ್ಬಿಟ್ಟೈತಿ. ಯಾಕಂದ್ರೆ ಕೈತದ್ದು ಚಾನಲ್ ಒಳಗೆ ಎಪಿಸೋಡ್ ಅನ್ಬೇಕು, ಇದ್ರಾಗ ವ್ಲಾಗ್ ಅನ್ಬೇಕು. ಒಂದೊಂದ್ ಸಲ ಅದ್ರೊಳಗೆ ವ್ಲಾಗ್ ಅಂತ ಬರ್ತೈತಿ, ಇದ್ರಾಗ ಎಪಿಸೋಡ್ ಅಂತ ಬರ್ತೈತಿ. ಫುಲ್ ಕನ್ಫ್ಯೂಸ್. ಯಾಕಂದ್ರೆ ನೀವು ಬಿಹೈಂಡ್ ದ ಸೀನ್ ಇರ್ತೀರಿ, ರೂಢಿ ಇರಂಗಿಲ್ಲ. ನಮ್ಗದ ಕೆಲ್ಸದ ಮೇಲೆ ವರ್ಕ್ ಮಾಡಿ 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 ಅದ ತಲೆ ಹಾಕಿರ್ತೈತೆ. ಯಾವ್ದು ಏನ್ ಮಾತಾಡ್ಬೇಕಂತ ನಮ್ಗ ಗೊತ್ತಾಗ ನೀವೇನ ಹಿಂದೆ ನಿಂತಿರ್ತೀರಿ. ಇವ್ರಿಗೆ ಹಿಂದಿಂದ ಡೈಲಾಗ್ ಹೇಳ್ಕೊಡವ ನಾನು ಕೈತತ್ತು ಚಾನಲ್ನಾಗ. ನಂಗೆ ಹೇಳ್ತಾಳಕ್ಕಿ ನೀವೇನು ಹಿಂದೆ ನಿಂತಿರ್ತೀರಂತೆ. ಗುಡ್ ಡೇ. ಸೊ ಚಲೋ ಗುಡ್ ನೈಟ್.